ಸರಿ ಸರಿ, ಕಾಫಿ ತಣ್ಣಗಾಗ್ತಿದೆ, ಹೋಗ್ ಪುಷ್ಪಕ್ಕೆ ಕೊಡು. ಹಾಗೆ ನಿಮ್ ಅಂಕಲ್ ದೇವ್ರ ಪೂಜೆ ಮಾಡ್ತಿದ್ರು, ಮುಗ್ದಿದ್ರೆ ಅವ್ರಿಗೂ ಕೊಟ್ಬಿಡು. ಈ ಕಾಫಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ಕಣ್ತುಂಬಿಕೊಳ್ಳಲು ಒಂದಲ್ಲ 100 ಕೈಗಳಿದ್ದು ಸಾಲದೆ ನಾನಿನ್ನ ಮುದ್ದು ಮಾಡಲು 100 ಸಾಗರ ಬೇಕಂತೆ ನೀ ಕೊಟ್ಟ ಪ್ರೀತಿ ಕೂಡಿಡಲು 100 ಚಂದಿರಬೇಕಂತೆ ನಿನ್ನ ಬೆಳಕನ್ನು ಮೀರಿಸಲು ಪುಷ್ಪಕ್ ಪುಷ್ಪಕ್ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಏನ್ ಅರ್ಥನಾ, ಇವತ್ತು ನೀನ್ ಕಾಫಿ ತಗೊಂಡ್ಬಂದ್ಬಿಟ್ಟಿದ್ಯಾ? ಸ್ಪೆಷಲ್ ಪರ್ಸನ್ಗೆ ಸ್ಪೆಷಲ್ ಕಾಫಿ. ನೀನ್ ಯಾವಾಗ ಬಂದೆ? ನಾನು ನೆನ್ನೆ ಹಾಸ್ಟೆಲ್ಗೆ ಹೋಗ್ಲೇ ಇಲ್ಲ, ಮಾಮ್ ಜೊತೆ ಇಲ್ಲೇ ಸ್ಟೇ ಆಗಿದ್ದೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾನೇ ಬೆಡ್ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಆಂಟಿಗೆ ಹೇಳಿ ತಗೊಂಡ್ ಬಂದೆ. ಕುಡ್ದು ಟೇಸ್ಟ್ ಹೇಗಿದೆ ಹೇಳು? ನರ್ತನ, ನಿಜ ಹೇಳ್ಬೇಕು ಅಂತಂದ್ರೆ ಇಂಥ ಒಳ್ಳೆ ಬೆಡ್ ಕಾಫಿನ ನನಗೆ ನಮ್ಮ ಅಮ್ಮನೂ ಮಾಡ್ಕೊಟ್ಟಿಲ್ಲ. ದಿಸ್ ಇಸ್ ಅಮೇಸಿಂಗ್. ಥ್ಯಾಂಕ್ ಯು. ಇದರಲ್ಲಿ ಬರೀ ಹಾಲು, ಶುಗರ್, ಡಿಕಾಕ್ಷನ್ ಇಷ್ಟು ಮಾತ್ರ ಮಿಕ್ಸ್ ಮಾಡಿಲ್ಲ. ನನ್ ಪ್ರೀತಿನ ಸಹ ಬೆರೆಸಿದ್ದೀನಿ, ಅದಕ್ಕೆ ಅದಷ್ಟು ರುಚಿಯಾಗಿದೆ. ಪ್ರೀತಿನ? ಪ್ಲೀಸ್ ನೀನೇನು ಹೇಳ್ಬೇಡ. ನಾನಿನ್ನ ಎಷ್ಟು ಇಷ್ಟಪಡ್ತಿದ್ದೀನಿ ಅಂತ ನನ್ ಕೈಲಿ ಹೇಳ್ಕೊಳಕ್ಕೆ ಆಗಲ್ಲ. ನೀನಂದ್ರೆ ನನ್ಗಷ್ಟು ಇಷ್ಟ. ಒಂದು ದಿನ ಕೂಡ ನಿನ್ ಬಗ್ಗೆ ಯೋಚನೆ ಮಾಡದೆ ಇದ್ದಿದ್ದ ದಿನಾನೇ ಇಲ್ಲ ಪುಷ್ಪಕ್. ನೀನ್ ಇಲ್ದೇ ಇರೋ ಲೈಫ್ನ ನನ್ ಕೈಲಿ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಇದನ್ನೆಲ್ಲ ನನ್ನ ಕಾಲೇಜ್ ಡೇಸಲ್ಲೇ ಇದನ್ನೆಲ್ಲ ಹೇಳ್ಕೋಬೇಕಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ನನಗೆ ನನ್ನ ಮಾಮ್ ಮೇಲೆ ಇದ್ದಿದ್ದ ಭಯ ನನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಬಿಡ್ಲೇ ಇಲ್ಲ. ಹೇಗಿದ್ರು ನಮ್ 2 ಫ್ಯಾಮಿಲಿ ಒಂದೇ ಕಡೆ ತಾನೇ ಟ್ರಾವೆಲ್ ಮಾಡ್ತಿದೀವಿ. ಟೈಮ್ ನೋಡ್ಕೊಂಡು ನನ್ನ ಪ್ರೀತಿನ ನನ್ನ ಮಾಮ್ಗೆ ಹೇಳೋಣ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಆದ್ರೆ ಅಷ್ಟರೊಳಗೆ ಏನೇನೋ ಆಗೋಯ್ತು. ನನ್ನ ಪ್ರೀತಿ ತುಂಬಾನೇ ಸ್ಟ್ರಾಂಗ್. ಅದಕ್ಕೆ ನೀನ್ ನನಗ್ ಸಿಕ್ಕಿದೀಯಾ. ಈ ಸಲ ಯಾವುದೇ ಕಾರಣಕ್ಕೂ ನಾನಿನ್ನ ಮಿಸ್ ಮಾಡ್ಕೊಳ್ಳಲ್ಲ. ಇದನ್ನೆಲ್ಲ ಯಾಕೆ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ನೀನೇನೋ ಮನೇಲಿರೋರೆಲ್ಲ ನಿನ್ನ ಫೋರ್ಸ್ ಮಾಡಿ ನನ್ನ ಮದ್ವೆ ಹಾಕೋದಕ್ಕೆ ಒಪ್ಕೊಂಡಿದ್ಯಾ ಅಂತ ಅನ್ನಿಸ್ತಿದೆ. ಹಾಗೇನಾದ್ರೂ ಇದ್ರೆ ನಾನ್ ನಿನ್ಮೇಲೆ ಇಟ್ಟಿರೋ ಪ್ರೀತಿಗೆ ಬೆಲೆನೇ ಇಲ್ದೇ ಇರೋಂಗಾಗೋಗುತ್ತೆ. ಆದ್ರೆ ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನೀನು ಮನ್ಸಾರೆ ಒಪ್ಕೊಂಡ್ರೇನೆ ನನ್ನ ಪ್ರೀತಿಗೆ, ಈ ಮದ್ವೆಗೆ ಒಂದು ಅರ್ಥ ಸಿಗೋದು. ನೋಡು, ನಾನಿನ್ನ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ನಾನು ನಿನ್ಗೆ ಒಳ್ಳೆ ಹೆಂಡತಿ ಆಗಿರ್ತೀನಿ. ಅಂಕಲ್ ಆಂಟಿಗೆ ಒಳ್ಳೆ ಸೊಸೆಯಾಗಿರ್ತೀನಿ.
ಅಷ್ಟೇ ಅಲ್ಲ, ಮನೇಲೂ ಆಫೀಸಲ್ಲೂ ನಿನಗೆ ಎಲ್ಲಾದ್ರಲ್ಲೂ ಸಪೋರ್ಟಿವ್ ಆಗಿರ್ತೀನಿ.